ಇಳಿತಾ ಇಳಿತಾ ಕುಡ್ದಿರೋದಲ್ಲನಾ ಇಳಿತಾ ಸಿ ಕಸ್ಮಳ ಎದ್ದೋಗಿದ್ದೆ ನಾವು ಒಂದು ಬಿನ್ಗೆ ನೀರು ಒಯ್ಕೊಂಡು ಒಳಕ್ಕೆ ಹಿಡಿದ್ವಿ ಬಿತ್ ಕಂಬ್ಲಿ ಅಂತ ಹೇಳಿ. ಇವಾಗ ಕುಡ್ದಿರೋದು ಇಳಿತಾ ನಿನಗೆ? ಇಳಿತಾ ಕುಡ್ದಿರೋದು? ಥೂ ನಿನ್ನ ಯೋಗ್ಯತೆಗೆ. ಅಲ್ಲ ಇಷ್ಟೊಂದು ಕುಡ್ಕೊಂಡು ಹಿಂಗೆ ಮರ್ಯಾದೆ ಇಲ್ದಂಗೆ ಮಾಡ್ಕೊಂಡು ಬಂದಿದೆಯಲ್ಲ. ನಾನು ಎಷ್ಟು ಜನಕ್ಕೆ ಇವತ್ತು ಸದ್ರ ಮಾಡಿದೆ. ನನ್ನ ಮರ್ಯಾದೆ ಹೋಯ್ತು. ನನಗೆ ಹೊರಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ನಾಯಿ ನನ್ನ ಮಗನೇ. ನನಗೆ ಹೊರೋದಕ್ಕೂ ಹೊರಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ. ಯಾಕೆ ಹಿಂಗೆ ಮಾಡಿದೆ ನೀನು? ಯಾಕೆ ಹಿಂಗೆ ಮಾಡಿದೆ? ಯಾಕೆ ಕುಡ್ದು ಹಿಂಗೆಲ್ಲ ಚರಂಡಿಲೆಲ್ಲ ಉಲ್ಟಾಡ್ಕೊಂಡು ಬಂದೆ ನೀನು? ಏನಿಲ್ಲ ಸುಸು, ನಾನು ಇರೋ ಸತ್ಯ ಹೇಳ್ತೀನಿ. ನಾನಿಲ್ಲೋಡು, ನಾನು ಯಾವ ಇಂಜಿನಿಯರಲ್ಲ ಏನಿಲ್ಲ. ನಾನು ಹೋಗೋದು ಕಸ ಹಾಕಿಸ್ಕೊಳ್ಳೋಕ್ಕೆ, ಕಸದ ಗಾಡಿಗೆ ಹೋಗ್ತೀನಿ. ನಾನು ಕಸ ಹಾಕಿಸ್ಕೊಳ್ಳೋಕ್ಕೆ ನಾನು ಇರೋದು ಹೇಳ್ತೀನಿ. ನನ್ನ ಕೆಲಸ ನನಗೆ ದೊಡ್ಡದು. ನಾನು ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ ಅಂತಂದರೆ, ನೀನು ನನ್ನ ಮದುವೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಅಷ್ಟೇ. ನಾನು ಮುಂಚೆಲೂ ಕುಡಿತಿದ್ದೆ. ನಿನ್ನ ಮದುವೆ ಆದಾಗಿಂದ ಕುಡಿತಾ ಇರಲಿಲ್ಲ ಅಷ್ಟೇ. ನೀನು ಸಂತೋಷದ ಸುದ್ದಿ ಯಾವಾಗ ಕೊಟ್ಟೋ, ನೀನು ಯಾವಾಗ ಪ್ರೆಗ್ನೆಂಟ್ ಅಂತ ಹೇಳ್ದು, ಅದಕ್ಕೆ ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಖುಷಿಗೆ ನಾನು ಕುಡಿಬೇಕು ಅಂತ ಹೋದೆ. ನಾನು ಕುಡಿತೀನಿ. ನಾನು ಕೆಲಸ ಮಾಡೋದೇ, ನಾನು ಕಸ ಎತ್ತಕ್ಕೆ ಹೋಗಿ ಕಸ ಹಾಕಿಸ್ಕೊಂಡು ಹೋಗೋದು ನಾನು. ಥೂ ಮನೆಯಾಳ ಎಂಥ ಮೋಸ ಮಾಡಿಬಿಟ್ಟು. ಅಲ್ಲ ನೀನು ಇಂಥನಾಗಿದೆಯಾ? ಇವಾಗ ಹೇಳ್ತೀಯಲ್ಲೋ ನಾನು ಇಂಜಿನಿಯರು ಆಫೀಸರು, ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದವನು. ಅದಕ್ಕೆ ಮತ್ತೆ ಯಾವ ಫೋನ್ ಮಾಡಿದ್ರು ಕಸ ಈ ಕಡೆ ಕಾಕ್ರಿ, ಕಸ ಈ ಕಡೆ ಕಾಕ್ರಿ ಅಂತ ಮಾತಾಡ್ತಿದ್ದೇನು. ಅಲ್ಲ ನೀನು ಯಾಕೆ ಹಿಂಗೆ ಸುಳ್ಳು ಹೇಳಿದೆ ನನಗೆ? ಯಾಕೆ ಹಿಂಗೆ ಸುಳ್ಳು ಹೇಳಿದೆ? ನನಗೆ ಯಾಕೆ ಸುಳ್ಳು ಹೇಳಿದೆ? ಥೂ ನನಗಂತ ಇವಾಗ ಮರ್ಯಾದೆ ಇಲ್ದಂಗೆ ಮಾಡಿಬಿಟ್ಟಲ್ಲ. ಅದ್ರಾಗೆ ಕೊಚ್ಚೆಗೆಲ್ಲ ಉಲ್ಡಾಡ್ಕೊಂಡು ಸ್ವೀಟ್ ಬಾಕ್ಸ್ ಬೇರೆ ತಂದಿದ್ಯಾ ಉಲ್ಡಾಡ್ಕೊಂಡು. ಇಲ್ಲ ಸುಸು, ನಾನು ಇರೋದು ಹೇಳಿದ್ದೀನಿ. ಇರೋ ಸತ್ಯ ಹೇಳಿದ್ದೀನಿ ನಾನು, ಸರಿನಾ? ನಾನು ಅದು ಗೌರ್ಮೆಂಟ್ ಆಗೈತೆ ನನ್ನ ಕೆಲಸ. ಆ ಸಂಬಳದಲ್ಲಿ ನಾನು ರಾಣಿ ಥರ ನೋಡ್ಕೊತೀನಿ, ಸರಿನಾ? ಆರಾಮಾಗೆ ಸುಮ್ಮನೆ ಚೆನ್ನಾಗಿರೋದು ಕಲಿ, ಸರಿನಾ? ನಾನು ನೋಡ್ಕೊತೀನಿ ಯಾವ ಕೆಲಸನ. ಒಟ್ಟಿನಲ್ಲಿ ನೀವು ಚೆನ್ನಾಗಿರೋದು ಮುಖ್ಯ. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಾನು ಇಷ್ಟು ದಿವಸ ಹೇಳ್ಬೇಕು ಅಂತಿದ್ದೆ. ನೀನು ಎಲ್ಲಿ ನಾನು ಬಿಟ್ಟು ಹೋಗ್ತೀವಿ ಅನ್ನೋದೊಂದು ಭಯ ಕೇಳ್ತಾ ಇರಲಿಲ್ಲ. ಅಷ್ಟೇ. ಮಕ್ಕಳಾಗಿನ ಮುಂಚೆಗಾದರೆ ಎಲ್ಲಿ ಬಿಟ್ಟೋಗ್ಬಿಡ್ತಾಳೋ, ಮಕ್ಕಳಾದ್ಮೇಲೆ ಬಿಟ್ಟೋಗಲ್ಲ ಅಂತ ಅಂದ್ಕೊಂಡಿದ್ದೇನೋ. ಅದಕ್ಕೆ ಮತ್ತೆ ನಾನು ಗುಡ್ ನ್ಯೂಸ್ ಕೊಟ್ಟ ಮೇಲೆ ಹೋಗಿ ಕುಡ್ಕೊಂಡು ಬಂದಿದೀಯ ಅಲ್ವೇ? ನೀನು ಬಂಡವಾಳ ಎಲ್ಲ ಗೊತ್ತಾಯ್ತು ತಗ. ಅದಕ್ಕೆ ಸುಸು, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ. ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಅದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಈ ವಿಷಯ ಮುಚ್ಚಿಟ್ಟೆ. ಇವಾಗ ನಾನು ಚೆನ್ನಾಗಿ ನೋಡ್ಕೊತೀನಿ. ನಾನು ಆ ಕೆಲಸ ಮಾಡೋನಾದ್ರೂ ನಿನಗೆ ದ್ರೋಹ ಮಾಡೋದಿಲ್ಲ. ನಿನಗೇನು ಬೇಕು, ನಿನಗೇನು ತಂದು ಹಾಕಬೇಕು, ನೀನು ಚೆನ್ನಾಗಿ ನೋಡ್ಕೊಂತೀನಿ ಸುಸು. ಎದ್ನೇನೆ ಕುಡ್ದಿರೋದೆಲ್ಲ ಇಳೀತೆ. ಇನ್ನೊಂದಿಟ್ಟು ಕುಡ್ದು ಬರಕ್ಕಿಲ್ಲಿ ಕಮ್ಮಿ ಕುಡ್ದು ಬಂದಿದ್ದೆ. ಕಮ್ಮಿ ಕುಡ್ದು ಬಂದಿದ್ದೆ. ದಡ 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 ನೀರು ಒಯ್ದು ಒಳಕ್ಕೆ ಬಿತ್ಕಿಸಿವಿ. ಒಳಕ್ಕೆ ಮನೆ ಕೆಮ್ಲಿನ ಮರ್ಯಾದೆ ಹೋಗುತ್ತೆ ಅಂತೇಳಿ ಒಳಕ್ಕೆ ಕರ್ಕೊಂಬಂದು ನಾನು ನನ್ನ ಮಗಳು ಒಳಕ್ಕೆ ಎಳೆದ್ವಿ. ಇನ್ನೊಂದಿಟ್ಟು ಕೊಚ್ಚ ಉಲ್ಡಾಡಿ ಇನ್ನೊಂದಿಟ್ಟು ನೆಕ್ ಬರೋಕೆ ಹೋಗು. ಅಯ್ಯೋ ಅತ್ತೆಯವ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಬೇರೆ ಕೆಲಸಕ್ಕೆ ಹೋಗ್ತಾ ಇಲ್ಲ. ನಾನು ಇವಾಗ ನಾನು ಕೆಲಸ ಮಾಡ್ತಾ ಇರೋದು ನನಗೆ ದೊಡ್ಡದು. ನಾನು ಇವತ್ತೇ ನಾನೇ ನಿಮ್ಮನ್ನೇನೋ ಬೀದಿಗೆ ಬಿಟ್ಟಿಲ್ಲ. ನಾನು ಕೆಲಸ ಮಾಡಿ ನಾನು ನಿಮಗೆ ಸಾಕ್ತೀನಿ. ಯಾವ ಕೆಲಸ ಆದ್ರೇನು ಜೀವನ ಮಾಡ್ಬೇಕು ತಾನೇ. ಕೆಲಸ ಮುಖ್ಯ ಅಲ್ಲ, ನಾವು ಹೆಂಗಿರ್ತೀವಿ ಅನ್ನೋದು ಮುಖ್ಯ. ಏನೂ ಬೇಕಾಗಿಲ್ಲಪ್ಪ, ನಮ್ಗೇನೂ ಬೇಕಾಗಿಲ್ಲ. ಏನೂ ಬೇಡ. ನೀನು ಹೇಳೋದು ನಮ್ಗೇನು ಬೇಡ. ಇಷ್ಟೊಂದು ಸುಳ್ಳು ಹೇಳಿ ನಮಗೆ ಇಷ್ಟೊಂದು ಮೋಸ ಮಾಡ್ತಾ ಇದೆಯಾ ಅಂದಮೇಲೆ ನಮ್ಗೆ ಇಷ್ಟು ದಿವಸ ಎಷ್ಟು ಚೆನ್ನಾಗಿ ನೀನು ಚಳ್ಳೆ ಹಣ್ಣು ತಿನ್ನಿಸಿದ್ಯಾ ಅಂದರೆ ಅಷ್ಟು ಚೆನ್ನಾಗಿ ನಮಗೆ ತಿನ್ನಿಸ್ಬಿಟ್ಟಿದ್ಯಾ ಬಿಡು. ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ. ಅಯ್ಯೋ ದೇವ್ರೆ, ನಾನು ಯಾರ್ಯಾರ ಹತ್ರ ಹೆಂಗೆಲ್ಲ ಊರಾಗ ಬಿಲ್ಡಪ್ ಕೊಟ್ಟಿದ್ದೆ. ಇವಾಗಂತೂ ನನಗೆ ಮರ್ಯಾದೆ ಇಲ್ಲ, ಹೊರಕ್ಕೆ ಹೋಗಕ್ಕೆ ಮಕ್ಕ ಇಲ್ಲ, ನಾಚಿಕೆ ಆಗ್ತೈತೆ ನನಗೆ. ಏನು ಮಾಡೋದು? ನಿನ್ನಂತನ್ನು ಕಟ್ಕೊಂಡು ಇವಾಗ ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ. ಥೂ. ಅಲ್ಲ ಈಸ್ತಿ ನಿಂಗೆ ಸುಳ್ಳು ಹೇಳ್ಕೊಂಬಂದಲ್ಲ ಇವನು. ಇನ್ನೊಂದಿಟ್ಟು ಕೊಚ್ಚ ವೈದ್ಯನ್ ಬರಬೇಕಾಗಿತ್ತು. ಅವಳು ಹೇಳಿದ್ಲು ಕಣಪ್ಪ ಹಿಂದಿ. ನಾವು ನಂಬಲಿಲ್ಲ. ಹೇಳಿದ್ಲು ಪಾಪ. ಹಿಂಗಾಗೈತೆ, ಹಿಂಗಿದ್ದ ಅಲ್ಲಿ ಕೊಚ್ಚ ಮನಿಕೊಂಡಿದ್ದ ಅಂತ ಹೇಳಿ ನಮಗೆ ನಂಬಕ್ಕೆ ಆಗಲಿಲ್ಲ. ಹೋಗತ್ತ. ನನಗೂ ನನ್ನ ಮಗಳಿಗೂ ಗರ ಬಡ್ದಂಗೆ ಆತದ ನೋಡಿ. ಹೆಂಗೆ ನಾವು, ಅಯ್ಯೋ ದೇವ್ರೆ, ನಾನು ನನ್ನ ಮಗಳು ಹೆಂಗೆ ಅಂದ್ಕೊಂಡ್ವಿ ಅಂದರೆ ಹೇಳ್ಬಾರ್ದು ನಮ್ಮ ಕಷ್ಟನ. ಎಷ್ಟು ಬೇಜಾರಾಗೈತಿ. ಇವತ್ತು ನಮ್ಮ ಅತ್ತೆಯವ್ರ ಎದುರಿಗೆಲ್ಲ ನಾನು ಎಷ್ಟು ಸದ್ರ ಆದೆ ತಾನೆ. ಮುಂಚಾಗಿ ಹೇಳ್ಬೇಕಾಗಿತ್ತು ನೀನು ಹಿಂಗಿದ್ದವನು. ಹಿಂಗೈತೆ ಅಂತ ಹೇಳಿ ಇದ್ದಿದ್ದಂಗೆ ಹೇಳಿದ್ರೆ ನಾನು ಯಾರ ಹತ್ರನೂ ಏನು ಹೇಳ್ಕೊಂತಿರ್ಲಿಲ್ಲ. ನಾನೆಲ್ಲ ಇವಾಗ ನನ್ನ ಗಂಡ ಇಂಜಿನಿಯರ್ ಅಂತ ಹೇಳಿ ಊರು ತುಂಬ ಸಾರ್ಕೊಂಡು ಬಂದಿದ್ದೀನಿ. ಇವಾಗ ನನಗೆ ಹೊರಕ್ಕೆ ಹೋಗಿ ಮಕ್ಕ ಇರುತ್ತಾ? ಬೇರೆಯವ್ರು ಯಾಕಪ್ಪ, ನಮ್ಮ ಅತ್ತೆಯವ್ರು ಇಬ್ಬರು ಎದ್ರಿಗೆ ನಾನು ಇವತ್ತು ಓಡಾಡೋಕ್ಕಾಗಲ್ಲ, ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ ನಾನು. ಇವತ್ತು ನೋಡಿದ್ರೆ ನನ್ನ ಕೂದಲು ಹಿಂಗಾಯ್ತು. ನೀನು ನೋಡಿದ್ರೆ ಹಿಂಗೆ ಮಾಡಿದೆ. ಬರೀ ನಮಗೆ ಕೆಟ್ಟದ್ದೇ ಆಗ್ತೈತಲ್ಲ. ನೀನು ಮದುವೆ ಆದಾಗಿಂದ ನನಗೆ ಕೆಟ್ಟದ್ದೇ ಆಗ್ತೈತಿ. ನನಗೆ ಒಳ್ಳೇದೇನೂ ಆಗ್ತಾ ಇಲ್ಲ. ಪ್ಲೀಸ್ ಸುಸು, ಅರ್ಥ ಮಾಡ್ಕೊ. ಪ್ಲೀಸ್ ಸುಸು, ಬೇಜಾರಾಗಬೇಡ ನೀನು. ಇವಾಗ ನಾನು ಇರೋದು ಹೇಳ್ತಾ ಇದ್ದೀನಿ. ಇರೋದು ಹೇಳಿದ್ದೀನಿ ತಾನೆ, ಬೇರೆ ಏನು ಹೇಳಿಲ್ಲ. ನಾನು ಇರೋದು ಹೇಳಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊ ಸುಸು, ಅರ್ಥ ಮಾಡ್ಕೊ. ನಾನು ಈಗ ಸ್ವಲ್ಪ ತಗೊಳ್ತೀನಿ. ಸ್ವಲ್ಪ ಹಿಂಗೇನೆ ನಾನು ಡ್ರಿಂಕ್ಸ್ ಮಾಡ್ತೀನಿ. ಮಾಡು ಡ್ರಿಂಕ್ಸು ಮಾಡ್ತೀಯ ಮಾಡು. ನೀನು ಮಾನ ಮರ್ಯಾದಿದ್ದನಾಗಿದ್ರೆ ಹಿಂಗೆ ಕುಡ್ಕೊಂಬತ್ತಿರ್ಲಿಲ್ಲ. ಅಲ್ಲ ನಾವೇನೇನೋ ಅಂದ್ಕೊಂಡು ಏನೇನೋ ಕಾಸು ಕಟ್ಕೊಂಡಿದ್ದೀವಿ, ಹಿಂಗೆ ಅಂದ್ಕೊಂಡಿರಲಿಲ್ಲ. ಏನು ಸುಸು, ನಿನ್ನ ಗಂಡಂದು ಇಳಿತೇನಮ್ಮ ಕುಡ್ದು
ಕುಗ್ದಿರೋದು ಆಗಳ ಈಗ ಚೆನ್ನಾಗಿ ಕುಕ್ಕಂಡವ್ರೆ ನೀರು ಒಯ್ದ್ವಲ್ಲೇ ದಡ 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 ನಾನು ನಮ್ಮಮ್ಮ ಒಂದು 2 ಬಿಂಗೆ ತಂದು ತಲೆ ಮೇಲೆ ಬಗ್ಸಿವಿ ಅದಕ್ಕೇನೆ ಎಲ್ಲ ಇಳ್ದೋಗೈತಿ ಒಂದು ಚೆನ್ನಾಗಿ ಮನಿಕೊಂಡಿದ್ರು ಈಗ ಎದ್ದವ್ರು ಈಗ ಎದ್ದು ಎಲ್ಲ ಹೇಳ್ತಾ ಇದ್ದಾರೆ. ಅಣ್ಣ ಯಾಕಣ್ಣ ಹಿಂಗೆ ಮಾಡಿದೆ ಪಾಪ ಅವಳು ಎಷ್ಟು ಇವತ್ತು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ಲು ಅಂದರೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ಲು. ಅವಳು ನಾನು ಇಂಜಿನಿಯರ್ ಮದುವೆ ಆಗಿದ್ದೀನಿ ಅಂತ ತುಂಬ ಖುಷಿಯಾಗಿದ್ಲು. ಯಾಕಣ್ಣ ಹಿಂಗೆ ಮಾಡಿದೆ ಇವತ್ತು ಎಷ್ಟು ಸದ್ರ ಆಗ್ಬಿಟ್ಲು ಗೊತ್ತಾ ಅವ್ರ ಅತ್ತಿಗೆರ ಎದುರಿಗೆ. ಅವ್ರ ಅತ್ತಿಗೆರಂತೂ ಆಡ್ಕೊಂಡು ನಗ್ತಾ ಇದ್ದಾರೆ. ಏನು ಮಾಡೋಣಮ್ಮ, ನಾನು ಇವಾಗ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲದ್ದೇನು ಹೇಳ್ತಾ ಇಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಎಷ್ಟು ನಗ್ತಾರೆ, ಎಷ್ಟೊತ್ತು ಮಾತಾಡ್ತಾರೆ. ಅವ್ರಿಗೂ ಬಾಯಿ ನೋಯ್ತೈತೆ, ಎಷ್ಟು ಅಂತ ನಗೋಕ್ಕಾಗುತ್ತೆ ಹೇಳು? ಅವರು ಸುಮ್ಮನೆ ಆಗ್ತಾರೆ, ಮಾತಾಡೋರು ಎಷ್ಟು ದಿನ ಮಾತಾಡೋಕ್ಕಾಗುತ್ತೆ? ನಿನ್ಗೆ ಏನು ಅನ್ಸೋದಿಲ್ಲ. ನಮ್ಗೆ ಎಷ್ಟು ಮರ್ಯಾದೆ ಹೋಗೈತೆ ಅಂತ ನಮಗೆ ಗೊತ್ತು. ಊರೆಲ್ಲ ಬಿಲ್ಡಪ್ ಕೊಟ್ಟಿದ್ದೀನಿ. ನನ್ನ ಗಂಡ ಇಂಜಿನಿಯರ್ ಅಂತ ಹೇಳಿ ಊರಾಗೆಲ್ಲನ ಏನೇ ಸುಸು ನಿನ್ನ ಗಂಡ ಇಂಜಿನಿಯರಾ ಅಂತ ಕೇಳ್ತಾರೆ. ಅವಾಗ ಏನು ಹೇಳೋಣ? ಹೇಳೋದು ನೋಡು ಹಂಗೇನೆ. ಥೂ ಹೇಳು ನೀನು ಎಲ್ಲಿ ನನಗೆ ಮೂಲವಾಗಿದ್ದೋ ಏನೋ. ಅಯ್ಯೋ ನಾನು ಯಾಕಾದರೂ ಡೈವರ್ಸ್ ಕೊಟ್ಟು ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಅನ್ನಿಸ್ತೈತೆ. ಹೋಗು ನೀನಂತವನ್ನ ಕೊಟ್ಕೊಂಡು ಅಯ್ಯೋ ಅನ್ಬೇಕು ಇವಾಗ. ಊರಾಗೆಲ್ಲ ನಾನು ಇವಾಗ ಎಷ್ಟು ಸದ್ರದಲ್ಲಿ ಮಾತಾಡ್ತಾರೆ. ಥೂ ಹೊರಗೆ ಹೋಗಕ್ಕೆ ಮುಖ ಇಲ್ಲ ನನಗೆ. ಅಲ್ಲ ಅವ್ನು ಇಂಜಿನಿಯರ್ ಅಲ್ದಿದ್ರೆ ಹೋಗ್ಲಿ, ಹಿಂಗೆ ಕೂಡ್ದು ಪಚ್ಚೆಗೆಲ್ಲ ಉಲ್ಡಾಡ್ಕೊಂಬಂದು ಸಿ 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 ಥೋ ಅಯ್ಯಮ್ಮ ನನಗೆ ಈ ಕರ್ಮ ಯಾರಿಬೇಕಮ್ಮ ತಾಯಿ. ಆ ಬಟ್ಟೆ ಒಗ್ಯವ ರಾಮ ರಾಮ ವಾಸನೆ ಬಡಿತಾವೆ. ಹಿಂಗೆ ಪಚ್ಚೆ ಉಲ್ಡಾಡ್ಕೊಂಬಂದ್ರೆ ವಾಸನೆ ಬರ್ದಂಗಿರುತ್ತೆ. ನಾವು ದಡ 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 ನೀರು ಒಯ್ದು ಒಂದಿಟ್ಟು ಕಂಪಾಟ್ ಮ್ಯಾಕ್ ಬಿಟ್ವಿ. ಆವಾಗ ವಾಸನೆ ಕಮ್ಮಿ ಆಗೈತೆ ಕಣೇ ಸಿಂಧು. ನಾವು ಕಂಪಾಟ ಮ್ಯಾಕ್ ಹಾಕಿ ಒಂದಿಟ್ಟ ಗಮ್ಮಂಬ್ಲಿ ಅಂತ ಹೇಳಿ ನೀರು ಒಯ್ದು ಪಚ್ಚೆಗೆ ಉಲ್ಡಾಡ್ದಂಗೆ ಆಗಿತ್ತು ಹೆಂಗೇನೆ ನೀನಂತೂ. ಅದೆಲ್ಲಿ ಉಲ್ಡಾಡಿದ್ದೋ ರಾಮ ದೇವ್ರೆ ನಮಗಂತೂ ನೋಡೋಕ್ಕಾಗ್ತಿರ್ಲಿಲ್ಲ. ಥೂ ಹೇಳತ್ತಗೆ. ನೀನು ಈಗಳಪ್ಪ ನೀನು ಯಾವ ಕೆಲಸನ ಮಾಡು, ನಮಗೆ ನೀನು ಕುಡ್ಕೊಂಬಿಡ್ಬೇಡ ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಹಣೆ ಬರ ಆಗೈತೆ, ಏನು ಮಾಡೋಕ್ಕಾಗಲ್ಲ. ನೀನು ಇನ್ಮೇಲೆ ಕುಡಿಬೇಡ ಅಷ್ಟೇನೆ. ಕುಡಿದಂಗೆ ನೀನು ಮನೆಗೆ ಬಂದು ಬಾ ಅಚ್ಚುಕಟ್ಟಾಗ ಅಷ್ಟೇನೆ. ಚೆನ್ನಾಗಿದ್ರು ಸಾಕು. ಹಿಂಗೆ ಕುಡ್ಕೊಂಡು ಅಲೆದೆಲೆ ಚರಂಡೆ ಗುಲ್ಡಾಡ್ಕೊಂಬರೋದು ಇದೆಲ್ಲ ಮಾಡಿದ್ರೆ ನನಗೆ ಸರಿ ಹೋಗಲ್ಲ ನೋಡಿ, ಹೇಳಿರ್ತೀನಿ. ನೀನು ಯಾವ ಕೆಲಸನ ಮಾಡಿ ನಮಗೆ ಮರ್ಯಾದೆ ಆಗಿರ್ಬೇಕು. ನಮ್ಮ ಅತ್ತಿಗೆರ ಎದುರಿಗೆ ಇವತ್ತು ಎಷ್ಟು ನಾನು ಸದ್ರ ಆಗಿದ್ದೀನಿ ಗೊತ್ತಾ? ಅವ್ರು ಇವತ್ತು ನನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಚಾಲೆಂಜ್ ಹಾಕಿ ಬಂದಿದ್ದಕ್ಕೂ ಇವತ್ತು ಹೆಂಗಾಯ್ತಪ್ಪ ಅನ್ನಂಗೆ ಆಗ್ತೈತೆ ನನಗೆ. ನಮ್ಮ ಕುಡಿದಿಲ್ದಂಗೆ ಒಂದಿದ್ರೆ ಹೆಂಗೆ ಬೇಕಾದ್ರೂ ಇರ್ಬೋದು, ಅವತ್ತೇ ಜೀವನ ಮಾಡ್ಕೊಂಡಾದ್ರೂ ಇರ್ಬೋದು. ಈಗ ಕುಡಿದ್ರೆ ಸವಾಸ ಬೇಡಮ್ಮ. ನೋಡು ನನ್ನ ಗಂಡ ದುಡಿಲಿಲ್ಲ ಅಂದ್ರೂ ನಾವು ಹೆಂಗೆ ನೆಮ್ಮದಿಗಿದ್ದೀವಿ. ಕುಡಿಬಾರ್ದಮ್ಮ ತಾಯಿ. ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಕುಡಿಬಾರ್ದು. ದುಡಿಯೋದಿಲ್ದಂಥ ಗಂಡ ಆದರೂ ಪರವಾಗಿಲ್ಲಮ್ಮ, ಕುಡ್ಕ ಗಂಡ ಮಾತ್ರ ಯಾವ ಹೆಣ್ಮಕ್ಳಿಗೂ ಬೇಡ. ನಮ್ಮ ತಾಯಿ ನಮ್ಮ ಯಪ್ಪನ ಕಾಲದಾಗೆ ನಾನು ಅವಾಗ ಎಂದಿದ್ದೀನಿ. ಇಂಥ ನನ್ನ ಮಗನ ನಮ್ಮ ಸುಸು ಕಟ್ಕೊಂಡು ಇವಳಿಗೂ ಅನುಭವಿಸ ಅಂತ ಪರಿಸ್ಥಿತಿ ಬಂತಲ್ಲಪ್ಪ ಅಂಬದು ನನಗೆ. ಅಯ್ಯೋ ದೇವ್ರಿ. ಹೋಗು ನಮ್ಗಂತೂ ಅಯ್ಯೋ ನಾವು ಇಂಜಿನಿಯರ್ ಅಂತ ಹೇಳಿ ನಮ್ದ್ರಾಗ ಯಾರೂ ಕೆಲಸದಾಗ ಇಲ್ಲೋದ್ಕೋ ಅದಕ್ಕೂ ಹೇಳ್ಕೊಂಡು ಓಡಾಡಿದ್ವಿ. ಊರಾಗೆಲ್ಲ ಓಡಾಡಿದ್ವಿ ಹೇಳ್ಕೊಂಡು ನನ್ನ ಅಳಿಯ ಇಂಜಿನಿಯರು ಅಂತ ಹೇಳಿ. ಇವತ್ತು ಸತ್ಯ ಬಾಯಿ ಬಿಡ್ತಾ ಇದ್ದಾನೆ ಗೂಬೆ ನನ್ನ ಮಗ. ನಾನು ಇಂಜಿನಿಯರ್ ಅಲ್ಲ, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನಾನು ಕಚ್ಚಕ್ಕೆ ಬಿದ್ದು ಉಲ್ಡಾಡ್ತೀನಿ, ಕುಡಿತೀನಿ ಅಂತೇಳಿ ಇವತ್ತು ಬಾಯಿ ಬಿಡ್ತಾ ಇದ್ದಾನೆ. ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ. ಏನು ಮಾಡೋಕ್ಕಾಗಲ್ಲ. ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ ನಾನು. ದಾರಿಗೆ ತಗೊಂಬದ್ದು ನೋಡ್ಬೇಕಷ್ಟೇ ಇವನ್ನ. ದಾರಿಗೆ ತಗೊಂಡು ಒಳ್ಳೆ ಮಾತಿಂದ ದಾರಿಗೆ ತಗೋಬೇಕಷ್ಟೇ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.